ಅಮ್ಮ ನಮ್ಮ ಹಸ್ಬೆಂಡ್ ಮಾತಾಡ್ತಾರೆ ನೋಡಿ. ಹಲೋ ಆಂಟಿ, ಹ್ಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗ್ ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿ. ಆಯ್ತಾ ಊಟ ನಿಮ್ದು? ಊಟ ಆಯ್ತು. ಏನ್ ಸ್ಪೆಷಲ್ ಮಾಡಿದಿರ ಮನೆಯಲ್ಲಿ? ಏನು ನಾವೆಲ್ಲ ವೆಜ್ಜಪ್ಪ, ನಾನ್ ನಾವು ವೆಜ್ನವರಲ್ಲ. ಆಚಾರು ನಾವೆಲ್ಲ ವೆಜ್. ಆಚಾರು ನಾವು ಲಿಂಗೈಸೆ, ನಾವು ವೆಜ್ಜೆ. ಹೌದಾ, ನಾವು ಹಾ, ಆಚಾರು ವಿಶ್ವಕರ್ಮ. ಓಕೆ ಓಕೆ ಅಣ್ಣ. ಆ, ನಾವು ಹಾ ಶೆಟ್ರು. ಹ್ಮ್. ಹಾ, ಆ, ಗೊತ್ತಾಯ್ತು. ಶೆಟ್ರೆ ಅಂದ ತಕ್ಷಣ ಗೊತ್ತಾಗುತ್ತೆ ನಮಗೆ. ಓಕೆ ಆ ಓಕೆ. ನಾವು ತೊಟ್ಟಿಲ ಕಂದ ಹಾಕುತ್ತೆ. ಅವ್ರು ಹಾಕ್ತಾರೆ, ಅವರು ಸಕಲ ಕಲ ವಲ್ಲಭರು. ಹೌದೌದೌದು. ಒಂಚೂರು ಓದ್ಬಿಡಿ ಅಮ್ಮ. ಓಕೆ ಓಕೆ. ತೊಟ್ಟಿಲ ಎಲ್ರು ಒಂದು ಬಾರಿ ಜೈ ಅಂದು ಬಿಡಿ. ಜೈ ಅಣ್ಣಪ್ಪಾಜಿಗೆ ಜೈ. ಆಮೇಲೆ ಭರತ್ ಗೌಡ್ರು ಹೇಳ್ತಿದ್ದಾರೆ, ಸರಿ ಗಾಯ್ಸ್ ಮನೆಗೆ ಹೋಗಿ ಲೈವ್ ಇದ್ರೆ ಜಾಯಿನ್ ಆಗ್ತೀನಿ ಅಂತಾರೆ. ಖಂಡಿತ ಬನ್ನಿ, ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ಬನ್ನಿ ಆರಾಮಾಗಿ ಬನ್ನಿ ಭರತ್ ಗೌಡ್ರೆ. ಅಯ್ಯೋ ಕತ್ತಲು ನಿಡೋನಿ ಸರ್ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಓ ನಿಡೋನಿ ಸರ್ ಇವತ್ತು ಪಬ್ಲಿಕ್ ಲೈವ್ ಇದೆ, ನೀವು ಕೂಡ ಜಾಯಿನ್ ಆಗಿ ಸರ್. ನಿನ್ನೆ ಕ್ಷಮಿಸಿ, ನನ್ಗೆ ಪಬ್ಲಿಕ್ ಲೈವ್ ಇಡಕ್ ಗೊತ್ತಿರ್ಲಿಲ್ಲ, ಹಾಗಾಗಿ ನನ್ಗೆ ಬರ್ಲಿಲ್ಲ. ನನಗೆ ಗೊತ್ತಿರೋರ್ಗೆ ಮಾತ್ರ ಕೊಟ್ಟಿದ್ದು. ಬನ್ನಿ ಸರ್ ಇವತ್ತು ನೋಡಿ, ಜಾಯಿನ್ ಆಗಿ. ನಮಸ್ತೆ. ಹಾ, ಇದೊಂದು ಹೇಳ್ಬಿಡಿ, RBM ಹಾಕಿದ್ರ ಅದು. ಹೇಳ್ತೀನಿ. ನಮಸ್ತೆ ಕಲಿಯುಗ ಕುಬೇರರು, ಸಾಹುಕಾರ್ ಸಿದ್ದಪ್ಪನವರು ಮತ್ತು ಸರಸ್ವತಿ ಮಾತೆ ಅತ್ತಿಗೆಯವರಿಗೆ ಈ ತೊಟ್ಟಿಲ ಕಂದನ ಪ್ರಣಾಮಗಳು. ಎಸ್ ಎಸ್. ರಾಮಗಳು RBM. ನಮಸ್ತೆ ನಿಡೋಣಿ ಗುರುಗಳೇ ಅಂತಿದ್ದಾರೆ. ಅಪ್ಪಾಜಿ ಹ್ಮ್. ಮತ್ತೆ ಏನ್ ಸಮಾಚಾರ? ಅಮ್ಮ ಏನು ಊಟ? ಅಯ್ಯೋ, ಈ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದು ನಿಮ್ ಲೈವ್ ಇದೆ ಅಂತ. ನಿಮ್ಗೆ ಅನ್ಸುತ್ತೆ ಕಾರಲ್ಲೇ ಟ್ರಿಪ್ ಹೊಡಿತಿದ್ದೀರಲ್ವಾ ನೀವಿಬ್ರು? ಅಲ್ವಾ? ನೋಡು, ಕಾರಲ್ಲೇ ಇದೀವಿ ಪುಟ. ಅದೇ ಟ್ರಿಪ್ ಹೊಡಿತಾ ಇದ್ದೀರಾ. ನಿಮ್ಮಷ್ಟು ಅದೃಷ್ಟವಂತ ಯಾರು ಇಲ್ಲ. ಆದ್ರೂ ಖುಷಿ ಆಗುತ್ತೆ ನಿಮ್ಮಿಬ್ಬರನ್ನ ನೋಡಿದ್ರೆ. ನಿಮ್ಮ ಸಾಂಗ್ ಅಮ್ಮ ನಾನಂತೂ ಎಷ್ಟು ಸಲ ನೆನೆಸ್ಕೊಂಡೆ, ನಮ್ಮ ಯಜಮಾನ್ರ ಜೊತೆ ಅಷ್ಟು ಸಲ ಹೇಳ್ದೆ ತುಂಬಾ ಚೆನ್ನಾಗ್ ಆಡಿದ್ರು ಅಂತ. ನಾನು ಕೂಡ ರಿಪೀಟ್ ನನ್ ಲೈವ್ ನ ನಮ್ಮ ಅಯ್ಯೋ, ಯಜಮಾನ್ ಮಾಡಿದ್ದೀನಿ. ಪುಟ RBM ಹೇಳಿದ ಸಾಂಗು ಅದನ್ನ ಕಲಿಯಕ್ಕೆ ಅಂತ ಅದನ್ನ ಹಾಕೊಂಡ್ಲಾ, ಅದನ್ನ ಕೇಳ್ತಾನೆ ಅಳ್ತಾಳೆ. ಅದು ಹೌದಾ? ಹಂಗೆ ಅಷ್ಟು ದುಃಖಕರ. ಬೇಡ ಅಪ್ಪಾಜಿ, ಅಷ್ಟು ಅಳೋದಾದ್ರೆ ಖಂಡಿತ ಬೇಡ. ಯಾಕೆಂದ್ರೆ ನಮ್ಗೂ ನೋವಾಗುತ್ತೆ, ನಮ್ಗೂ ದುಃಖ ಆಗ್ಬಿಡುತ್ತೆ ಅಮ್ಮ ಅಳ್ತಾರೆ ಅಂದ್ರೆ. ಅದು ಅದು ಅಷ್ಟು ದುಃಖಕರ ಇದೆ ಅದು ಹಾಡು. ಹೌದು ಅಪ್ಪಾಜಿ. ನಾನು ಅಲ್ವಾ? ಕೆಲವೊಂದು ಜಾನಪದ ಹಾಡುಗಳನ್ನ ಆಡ್ಬೇಕಾದ್ರೆ ಎಷ್ಟೋ ಸಲ ನಾನು ಅದನ್ನ ಅಪ್ಲೋಡೇ ಮಾಡಿಲ್ಲ ಅಪ್ಪಾಜಿ. ಕೆಲವೊಂದು ದುಃಖ ಬಂದ್ಬಿಡುತ್ತೆ, ತಾಯಿ ಬಗ್ಗೆ, ಸಂಬಂಧಗಳ ಬಗ್ಗೆ ಒಂದೊಂದು ಇರುತ್ತೆ ಅಲ್ವಾ ಅವಾಗ. ಹೌದು. ಹಾ, ಏನಮ್ಮ, ಹೇಳಿ ಇನ್ನೇನ್ ಸಮಾಚಾರ? ಅಪ್ಪಾಜಿ. ಕಮೆಂಟ್ ಓದಿ ನಿಡೋಣಿ. ಮಾತಾಡ್ತೀನಿ. ನಿಡೋನಿ ಸರ್ನ RBM ನಿಡೋಣಿ ಅವ್ರನ್ನ ಹಾಗೆ ಗುರುಗಳೇ, ಮತ್ತೆ ನೀವು. ವಿಶ್ವಣ್ಣ ಬಂತು. ವಿಶ್ವಣ್ಣ ನಮಸ್ತೆ. ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಕರಿತಾ ಇದೆ. ನಿಡೋಣಿ ಸಾರ್ ನಮಸ್ತೆ. ವಿಜಯಪುರದಿಂದ ವಿಪರೀತ ಬಿಸಿಲು. ಬೆಂದು ಬಂದೆ. ಬಸವೇಶ್ವರ ದೇವಾಲಯ ಮಹಾತ್ಮ ಏನು ವಿಡಿಯೋ ಬರಲಿದೆ. ಹೌದಾ? ಓಕೆ, ಹ್ಮ್ ಬನ್ನಿ ಎಲ್ರು ಊಟ ಮಾಡೋಣ. ಮಾಡಿ. ನಮಸ್ತೆ ವಿಶ್ವಣ್ಣ. ಬರ್ಬೇಕು, ನೀವು ಲೈವ್ ಗೆ ಜಾಯಿನ್ ಆಗ್ಬೇಕು. ಎಲ್ರು ಕೂಡ ಜಾಯಿನ್ ಆಗಿ ಒಂದು 4 ಮಾತುಗಳನ್ನ ಆಡಿ. ಯಾಕೆಂದ್ರೆ ಇವತ್ತು ಪಬ್ಲಿಕ್ ಲೈವ್ ಇದೆ, ಎಲ್ರಿಗೂ ಅವಕಾಶ ಇದೆ. ಬನ್ನಿ. ಮತ್ತೆ ಅಪ್ಪಾಜಿ ಹೇಳಿ, ಏನ್ ಇನ್ನೇನು ಮಾತಾಡಿ. ಇನ್ನೇನು ಇಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಣ ಪುಟ. ಮಾತಾಡಿ ಅಪ್ಪಾಜಿ, ಇನ್ನೊಂದ್ 2 ನಿಮಿಷ ಮಾತಾಡಿ. ಬರ್ತೀನಿ, ಯಾರಾದ್ರೂ ಜಾಯಿನ್ ಹೌದಾ? ಆಗ್ತೀನಿ ಅನ್ನೋವರೆಗೂ ಮಾತಾಡಿ. ಈ RBM ಇವ್ರಿಗೆ ಹೇಳ್ರಿ, ವಿಶ್ವಣ್ಣಗೆ. ವಿಶ್ವಣ್ಣ ಬರ್ರಿ. ಫ್ರೀ ಇದ್ದೀರಾ ಅಲ್ವಾ? ಬರ್ತಾರೆ, ಯಾಕೆ ನಮ್ಮ ಬರಲ್ಲ? ಅಣ್ಣ ನನ್ ಮೇಲೆ ಕೋಪ ಮಾಡ್ಕೊಂಡಿರ್ಬೇಕು. ನಿನ್ನೆ ಅವ್ರಿಗೆ ಬರಕ್ ಆಗಿಲ್ಲ ಅಲ್ವಾ? ನನ್ಗೂ ಇಲ್ಲ ಬೇಜಾರಿದೆ. ಇಲ್ಲ ಬರ್ತಾರೆ. ಅತ್ತಿಗೆ ಅಳೋದ್ ಯಾಕೆ? ನೀವು ಇಬ್ರು ಹುಲಿಗಳ ಹಾಗೆ ಮಹಾಲಕ್ಷ್ಮಿಯರು ಇದ್ದಾರೆ ಅಲ್ವೇ? ಅಂತ. ಮತ್ತೆ ನಾನು ಕೂಡ ನಿಮ್ಗೆ ಮಗನ ಹಾಗೆ ಇಲ್ವೇ? ಹಾಡು ಬೇಡ. ಅತ್ತಿಗೆ ನೀರು ಹಾಕ್ತಾರೆ. ಇನ್ನೊಂದು ಬಾರಿ ನಾನು ಅಣ್ಣನವರ ಜೊತೆ ಕೂಡ ಮಾತಾಡಲ್ಲ ನೀವು ನೋಡಿ ಅತ್ತಿಗೆ ಅಂತಿದ್ದಾರೆ. ಅಂದ್ರೆ ಅವ್ರೇನಾರ ಹತ್ರೆ ನಿಮ್ ಜೊತೆ ಮಾತಾಡಲ್ಲಂತೆ. ಹುಷಾರು, ಮಗನ್ ತರ ಅಲ್ವಾ ನಾನು ಕೂಡ, ಹಾಡು ಯಾಕೆ ಅಳ್ಬೇಕು ಅಂತ. ಹಾಡು ಹಂಗಿದೆ. ಹೇಳ್ತೇನೆ, ಒಂದ್ ಹಾಡು ಹೇಳ್ಸನಪ್ಪ. ಹೇಳ್ಸಿ. ಅದೊಂದು ಹೇಳತ್ತಾಗೆ RBM ಹಾಡು ಈಗ